ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊತೀನಿ. ಹಂಗೆ ಇದು ನಂದು ಬೆಳಿಗ್ಗೆಯಿಂದನೇ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡಿರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿರಿ. ಹಂಗೆ ಈ ಒಂದು ಬೆಳಿಗ್ಗೆನೇ ಇದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಂಥದ್ದು. ಸುಜ್ಜು ಒಂದು ಸ್ಕೂಲ್ ಇತ್ತಲ್ರಿ, ಹಾಗಾಗಿ ಅವಂಗೆ ಬಾಕ್ಸಿಗೆ ಹಾಕಕ್ಕಂತ ಹೇಳಿ ನಾನಿಲ್ಲೇ ಪಪ್ಪಾಯನ ಕಟ್ ಮಾಡತ್ತಿದ್ದೆ. ಅವಾಗ ಬಾಕ್ಸಿಗೆ ಹಾಕಿ ಕಳಿಸಿದ್ರಾತು ಅಂಥೇಳಿ. ಏನಂದರೆ 2 ಬಾಕ್ಸ್ ಹಾಕಿ ಕಳಿಸ್ತೈತ್ರಿ. ಒಂದೇನಾದ್ರೆ ಈ ರೀತಿ ಒಂದು ಹಣ್ಣು ಯಾವ್ದಾರ ಒಂದು ಯಾವ ಹಣ್ಣು ಇರ್ತೈತೆ ಅದನ್ನು ಸೀಸ್ನಲ್ ಫ್ರೂಟ್ಸ್ ಯಾವ ಇರ್ತಾವೆ ಅವನ್ನ ಒಂದು ಹಣ್ಣು ಒಂದು ಬಾಕ್ಸಿಗೆ ಹಾಕ್ತೈತಿ. ಆಮೇಲೆ ಇನ್ನೊಂದು ಊಟ ಏನಾದರೂ ರೈಸು, ಚಪಾತಿ ಈ ರೀತಿ ಏನು ಮಾಡಿರ್ತೈತಿ ಅದನ್ನು ಒಂದು ಊಟ ಒಂದು ಈ ಥರ ಹಣ್ಣು ಇಟ್ಟವಂಗೆ ಕಳಿಸುವಂಥದ್ದು ನೋಡಿರಿ ದಿನಾಲು. ಹಂಗೆ ಅವಾಗ ಅಂಥೇಳಿ ನಾನಿಲ್ಲೇ ಪಪ್ಪಾಯನ ಕಟ್ ಮಾಡಿ ಬಾಕ್ಸಿಗೆ ಹಾಕಕ್ಕಂಥೇಳಿ ಕಟ್ ಮಾಡಿ ಹಾಕತ್ತಿದ್ದೆ. ಹಂಗೆ ಬೆಳಿಗ್ಗೆನ ಮಾಡಿದ್ದೆಲ್ರಿ. ಇವತ್ತು ನಾಷ್ಟಕ್ಕೆ ನಮ್ದು ಉಪ್ಪಿಟ್ಟಾಗಿತ್ತು ನೋಡಿರಿ. ಹಾಗಾಗಿ ಅವರಿಗೆಲ್ಲರಿಗೂ 3 ಜನ ಸೇರೇ ತಿಂತಾರೆ, ಅಪ್ಪ ಮಕ್ಕಳು. ಹಾಗಾಗಿ ಅವರಿಗೆ ಮನೆಯವ್ರದ್ದು ಡ್ಯೂಟಿ ಟೈಮ್ ಆಗಿತ್ತು. ಹಾಗಾಗಿ ಅವರಿಗಿಲ್ಲೇ ಉಪ್ಪಿಟ್ಟನ್ನ ಹಾಕಿ ಕೊಡತ್ತಿದ್ದೆ ನೋಡಿರಿ. ಈ ರೀತಿ 3 ಜನ ಅವ್ರ ಪಪ್ಪನ ಜೊತೆಗಿನ ಇಬ್ಬರು ಸೇರಿ ತಿಂತಾರೆ. ಅವರು ಸುಜ್ಜುನು ಸ್ಕೂಲಿಗೆ ಹೋಗೋ ಟೈಮ್ ಅಂತಂದ್ರೂ ಅವ್ರು ತಿಂದರು ಅಂದ್ರೆ ಅವನು ತಿಂತಾನಿಲ್ಲ ಅಂದ್ರೆ ನಂಗೆ ನಾಷ್ಟ ಬೇಡ ಅಂತ ಹೇಳ್ತಿರ್ತಾನೆ. ಒಂದೊಂದು ಸಲ ಫೋರ್ಸೇಬಲ್ ಮಾಡಿದಾಗ ಏನೋ ಸ್ವಲ್ಪ ತಿಂತಿರ್ತಾನೆ, ಆ ರೀತಿ ಮಾಡ್ತಿರ್ತಾನೆ. ಹಾಗಾಗಿ 3 ಜನಕ್ಕೂ ಸೇರಿ ಇವತ್ತು ತಿನ್ನಿರಿ ಅಂತ ಹೇಳಿ ಹಾಕಿಕೊಟ್ಟಿತ್ತ. ಒಂದೊಂದು ದಿವಸ ಸುಜ್ಜು ಅಷ್ಟೇ ತಿಂತಾನೆ ರೀ. ಡೈಲಿ ಸ್ಕೂಲಿಗೆ ಹೋಗುವಾಗ ಅವ್ರ ಪಪ್ಪ ಎಲ್ಲ ತಿಂತಿರಂಗಿಲ್ಲ ಅಂದ್ರೆ ಒಂದೊಂದು ದಿವ್ಸ ಲೇಟ್ ಆಗಿರ್ತೈತೆ ಅವ್ರದ್ದು. ಇವತ್ತು ಹೆಂಗೂ ಎಲ್ಲ ಆಗಿತ್ತು. ಹಾಗಾಗಿ ಅವ್ರು ತಿಂದ್ರೆ ಅವನು ತಿಂತಾನಂತ ಹೇಳಿ 3 ಜನನೂ ತಿನ್ನಿರಿ ಅಂತ ಹೇಳಿ ಹಾಕಿಕೊಟ್ಟು ಮತ್ತು ಇರಲಿ ನಾನು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಹಣ್ಣನ್ನು ಈ ರೀತಿ ಅವ್ನು ಸಣ್ಣಗೆ ಕಟ್ ಮಾಡಿಟ್ಟೆ ಅಂತಂದ್ರೆ ತಿಂತಾನೆ ಅಂಥೇಳಿ. ಹಂಗೆ ಅವ್ನಿಗೆ ಏನಂತಂದ್ರೆ ಒಂದು ಸ್ವಲ್ಪ ಯಾಕೋ ನೈಟ್ ಮೈ ಬಿಸಿ ಆದಂಗೆ ಆಗಿತ್ತು ರೀ. ಅಷ್ಟೇ ಆಗಿತ್ತು, ಮತ್ತು ವಾಪಸ್ ಏನು ಬರಲಿಲ್ಲ. ಅಂದ್ರೆ ಅವ ಅದ್ರ ಹಿಂದಿನ ದಿನ 2 ಸರ್ತಿ ತಣ್ಣೀರು ಜಳಕ ಮಾಡಿದ್ದಾರೆ ತಲೆ ಮೇಲೆ. ಅದು ಮಾಡಬೇಡ ಸಾಕು ಅಂದ್ರೂ ನೀರು ಬಂದೈತಿ ಅಂಥೇಳಿ ಅವ್ನು ನೀರು ನೋಡಿದ್ದ ಅಂತಂದ್ರೆ ಒಂಥರ ಹುಚ್ಚಿಡ್ದಂಗೆ ಆಗಿಬಿಡ್ತೈತಿ. ಹಾಗಾಗಿ 2 ಸರ್ತಿ ತಲೆ ಮೇಲೆ ತಣ್ಣೀರು ಜಳಕ ಮಾಡಿದ್ದ. ಹಾಗಾಗಿ ಸ್ವಲ್ಪ ನೈಟ ಮೈ ಬಿಸಿ ಆದಂಗೆ ಆಗಿತ್ತು. ಹೀಗಾಗಿ ಅವಂಗೆ ಪಪ್ಪಾಯನ ಕೊಡೋನು ಅಂಥೇಳಿ ಅವತ್ತು ಸಣ್ಣಗೆ ಅವಂಗೆ ಪಪ್ಪಾಯ ಎಲ್ಲನೂ ಕಟ್ ಮಾಡಿ ಇಟ್ಟೆ ನೋಡಿರಿ. ಕಟ್ ಮಾಡಿಟ್ಟು ಒಂದೆಲ್ಲ ಬಾಕ್ಸ್ ರೆಡಿ ಮಾಡಿ ಸುಜ್ಜೊಂದೆಲ್ಲ ಸ್ಕೂಲಿಗೆ ಕಳಿಸಿ ಆದಮೇಲೆ ಇದೇನಂತ ಹೇಳಿದ್ರೆ ಮಧ್ಯಾಹ್ನ ಊಟ ಮಾಡುವಾಗ ಮಾಡ್ಕೊಂಡಂಥದ್ದು ನೋಡಿರಿ. ಇದು ಕೋಕೋನಟ್ ರೈಸ್. ಆಮೇಲೆ ಸಿಂಪಲಾಗಿ ಪಟಾಪಟ್ ಅಂಥೇಳಿ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಈಸಿ ಆದಂಥದ್ದು, ಆಮೇಲೆ ತರಕಾರಿ ಎಲ್ಲ ಇಲ್ಲ ಅಂಥೇಳಿ ಅಂದಾಗ ಮಾಡ್ಕೊಳ್ಳುವಂಥದ್ದು. ರುಚಿ ಅಂತೂ ಮಸ್ತಾಗಿರ್ತೈತಿ. ಸೊ ಈ ಒಂದು ವಿಡಿಯೋನು ನಾನು ನನ್ನ ಹಿಂದಿನ ವಿಡಿಯೋದಾಗ ಅಪ್ಲೋಡ್ ಮಾಡೀನಿ. ಆಮೇಲೆ ಇದು ಜುಣ್ಕ ಅವತ್ತು ಬೆಳಿಗ್ಗೆನ ಇದನ್ನು ನಾನು ಮಾಡ್ಕೊಂಡಂಥದ್ದು. ಇದು ರೈಸ್ ಮಧ್ಯಾಹ್ನ ಮಾಡ್ಕೊಂಡಂಥದ್ದು. ಅದನ್ನು ನಾನು ಮಧ್ಯಾಹ್ನ ಊಟ ಮಾಡುವಾಗ ವಿಡಿಯೋ ಮಾಡಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಆ್ಯಡ್ ಮಾಡಿರಲಿಲ್ಲ, ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೆಲ್ಲ ಒಂಥರ ನನಗೆ ಏನಂದ್ರೆ ಹಿಂದಿನ ವಿಡಿಯೋ ನೀವು ನೋಡಿರಿ ಅಂತ ಹೇಳಕ್ಕೆ ಒಂಥರ ನನಗದು ಹೆಲ್ಪ್ ಆದಂಗೆ ಆಯ್ತು ನೋಡಿರಿ. ಅದ್ರ ಜೊತೆಗೆ ಆ್ಯಡ್ ಮಾಡಿರಲಿಲ್ಲ ನಾನು. ನೀವು ಆ ವಿಡಿಯೋನ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಸಿಂಪಲ್ಲಾಗಿ 2 ಸಿಂಪಲ್ ಆದಂಥ ರೆಸಿಪಿ, ಆಮೇಲೆ ಅಷ್ಟು ರುಚಿಯಾಗಿರುವಂಥ ರೆಸಿಪಿ ನೋಡಿರಿ ಅವು. ಹಂಗೆ ಏನಂತ ಹೇಳಿದ್ರೆ ಇದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮನೆಯವರು ಬಂದಿದ್ದರು. ಇದೇ ಪುಂಡಿ ಸೊಪ್ಪಿಂದ ಸಸಿ ನೋಡಿರಿ ಇವೆಲ್ಲ. ಸ್ವಲ್ಪ ಮಳೆ ಮಧ್ಯಾಹ್ನ ಹೊತ್ತಿರಲಿಲ್ಲ, ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು. ಅದು ಪುಂಡಿ ಸೊಪ್ಪು ಸುಜ್ಜೊಂದೇನು ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ. ಆ ಟೈಮ್ನಾಗ ಸುಜ್ಜುಗೊಂದು ಕೆಲಸ ಹಚ್ಚೋನು ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿ ಇದು ಪುಂಡಿ ಸೊಪ್ಪಿಂದ ಬೀಜ ಎಲ್ಲ ತೊಗೊಂಬಂದಿದ್ವಿ ರೀ. ಊರಾಗೆಲ್ಲ ಹೋದಾಗ ತೊಗೊಂಬಂದಿದ್ವಿ. ಅವನ್ನ ಹಾಕಂಥೇಳಿ ಅವಂಗೆ ಹಾಕ್ಸಕ್ಕೆ ಹಚ್ಚಿದ್ದೆ. ಅವೇನು ಮಾಡಿದ್ದ ಅಂತಂದ್ರೆ ಎಲ್ಲನೂ
ಪಾಪ ಅದಕ್ಕೆ ಹೆಂಗೆ ಬರ್ತೈತಲ್ಲ ಹಂಗೆ ಹಾಕಿದ್ದ. ನಾನು ಅಲ್ಲಿ ಹೋಗಾಕೂ ಗುಬ್ಬಿ ಅಳಾಕತ್ತಿದ್ಲು. ಅವತ್ತು ಅವ್ನಿಗೆ ಹೇಳಿದ್ದೆ ಹಾಕು ಅಂಥೇಳಿ, ಅವ್ನ ಬೀಜ ಎಲ್ಲನೂ ಹಾಕಿ ಬಾ, ಮಣ್ಣೆಲ್ಲ ಇದನ್ನು ಮಾಡಿ ತೆಗೆದು ಕಸ ತೆಗೆದು ಅಲ್ಲಿ ಹಾಕು ಅಂತ ಹೇಳಿದ್ದೆ. ಹ್ಞೂ ಅಂತ ಹೇಳಿ ಹೋಗಿದ್ದ. ನಾನು ಇನ್ನೇನು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಗುಬ್ಬಿ ಅಳಾಕತ್ಲ. ಹಾಗಾಗಿ ನಾನು ಅಲ್ಲಿ ಹೋಗಲೇ ಇಲ್ಲ, ದೂರ ನಿಂತ್ಕೊಂಡನ. ಅವ್ನು ಹೇಳಿದ್ದೆ ಇಲ್ಲಿ ಹಾಕಂಥೇಳಿ. ಅವ್ನಿಗೆ ಹೆಂಗೆ ತಿಳಿತೈತಲ್ಲ ಹಂಗೆ ಹಾಕಿದ್ದ. ಅಲ್ಲಿ ಎಲ್ಲ ಒಂದು ಸ್ವಲ್ಪ ಮಣ್ಣೆಲ್ಲ ಇದನ್ನು ಅವ್ನಿಗೆ ಹೆಂಗೆ ಬರ್ತೈತಲ್ಲ ಹಂಗೆ ಅವು ಹಾಕಿ ಬಂದಿದ್ದ. ಆದ್ರೆ ಏನಂದ್ರೆ ಪೂರ್ತಿ ಗುಂಪಿ ಹಾಕಿ ಬಂದುಬಿಟ್ಟಿದ್ದಾರೆ. ಅಂದರೆ ಒಂದ್ರ ಮೇಲೆ ಒಂದು ಬೆಳ್ದಂಗೆ ಆಗಿದ್ವು, ಅವು ಹುಟ್ಟಿದ್ವು ಸಸಿಗಳು ಹಂಗಾಗಿದ್ವು. ಹಾಗಾಗಿ ಅವತ್ತು ಮಧ್ಯಾಹ್ನ ಏನಂತಂದ್ರೆ ಇವನೊಂದು ಸ್ವಲ್ಪ ಅಲ್ಲಿ ನಾವೆಲ್ಲ ಹಾಕಿದ್ದಲ್ಲ ಅವನ್ನ ಇಲ್ಲಿ ಈ ಕಡೆ ತೊಗೊಂಬಂದು ಕಿತ್ಕೊಂಡು ಬಂದು ಮತ್ತೊಂದು ಸ್ವಲ್ಪ ಸರಿಯಾಗಿ ಈ ಕಡೆ ಹಚ್ಕೊಂಡ್ವಿ. ಆ ಕಡೆನೂ ಒಂದಷ್ಟಿದ್ವು, ಈ ಕಡೆನೂ ಜಾಸ್ತಿ ಎಲ್ಲಿ ಗುಂಪಿ ಕಾಣ್ತಾವಲ್ಲ ಅವನ್ನೆಲ್ಲ ತೊಗೊಂಬಂದು ಅಲ್ಲಿ ನಾವು ಹಾಕ್ದಂಥದ್ದು ನೋಡ್ರಿ. ಆ ರೀತಿ ಪುಂಡಿ ಪಲ್ಯ ಎಲ್ಲ ನಾನು ನನ್ನ ವಿಡಿಯೋದಾಗ ಹಳೆ ವಿಡಿಯೋದಾಗೆಲ್ಲ ಶೇರ್ ಮಾಡ್ಕೊಂಡೀನಿ. ಅದರದ್ದು ಒಂದು ಸಸಿ ರೀ, ದೊಡ್ಡ ಒಕ್ಕವು ಗಿಡ. ಆಮೇಲೆ ಇವಕ್ಕೇನು ತೀರಾ ನಾವು ಏನು ಜೋಪಾನ ಮಾಡಬೇಕು, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತೇನಿಲ್ಲ. ನಾವು ಸ್ವಲ್ಪ ಹಾಕಿದ್ರೂ ಸಾಕು, ಅವು ಬೆಳೆದು ಅಂದ್ರೆ ಸಾಕು, ಚಲೋ ತೆಂಗೆಲ್ಲ ಬರ್ತಿರ್ತಾವೆ ನೋಡಿರಿ. ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ ನೋಡ್ರಿ, ಇದು ಚಲೋ ಕಾಣಿಸತ್ತಿತ್ತಂತ್ರ. ಆಮೇಲೆ ಇದನ್ನೆಲ್ಲನೂ ಒಂದು ಸ್ವಲ್ಪ ಅದನ್ನು ಮಣ್ಣೆಲ್ಲನೂ ಮತ್ತು ಏರಿಸಿ ಆ ರೀತಿ ಮಣ್ಣೆಲ್ಲನೂ ಏರಿಸ್ಬೇಕ್ರಿ, ಅಂದ್ರೆ ಅವು ಚಲೋ ತೆಂಗು ಬೆಳಿತಾವೆ. ಹಾಗಾಗಿ ಇರಲಿ ಎಷ್ಟಕ್ಕೆ ಒಂದು ಸ್ವಲ್ಪ ತೆಗೆದು ಆ ಕಡೆ ಹಾಕಿದ್ವಿ, ಆದರೂ ಅವೇನು ಕಂಟ್ರೋಲ್ ಆಗೋ ರೀತಿ ಇರಲಿಲ್ಲ. ಭಾಳ ಹಾಕಿಬಿಟ್ಟಿದ್ದ, ಬೀಜ ಭಾಳ ಇದ್ವಲ್ಲ, ಅವ್ನ ಕೈಗೆ ಎಷ್ಟು ಬರ್ತಾವೆ ಅಷ್ಟು ಹಾಕಿಬಿಟ್ಟಿದ್ದ. ನಮಗೂ ಅವು ಬೀಜಾರ ಇಟ್ಕೊಂಡು ಏನು ಮಾಡೋದು, ಹೋಗ್ಲಿ ಬಿಡಂದು ಸುಮ್ಮನೆ ಆಗಿದ್ವಿ. ಈ ರೀತಿಯಾಗಿ ಚಲೋ ತೆಂಗಂತೂ ಹುಟ್ಟಿದ್ವು. ಆದ್ರೆ ನೋಡ್ಬೇಕು, ಮಳೆದು ಜಾಸ್ತಿಯಾಗಿ ನೀರು ನಿಂತು ಏನು ಸಸಿ ಸಣ್ಣವಿದ್ದಾಗ ನೀರು ಜಾಸ್ತಿ ಮಳೆ ಆತಂದ್ರೆ ಅವು ತಡಿಯೋದಿಲ್ಲ ರೀ ಗಿಡಗಳು. ನೋಡ್ಬೇಕು ಹೆಂಗೆ ಬರ್ತಾವೆ. ಆಮೇಲೆ ಮತ್ತು ಅವು ದೊಡ್ಡವೆಲ್ಲ